ಸರ್, ಮೋದಿ ಇಂಧನ ಉಳಿಸಿ ಅಭಿಯಾನ ಶುರು ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಯಾಕೆ ಹೇಳಿದ್ರು ಈ ರಾಷ್ಟ್ರದ ಜನರಿಗೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಬಹುಶಃ ಮುಂದೆ ಸಮಸ್ಯೆ ಬರುವಂಥ ಆರ್ಥಿಕ ಪರಿಸ್ಥಿತಿ ಬರ್ಬೋದು ಅಂತ ನಿರೀಕ್ಷೆಯಲ್ಲಿದ್ದಾರೆ ಅಂತ ಕಾಣ್ತದೆ. ನಾವು ಹೇಳೋದು ನೋಡಿ, ಮೋದಿಜಿಯವರು ಕೊರೋನಾ ಬಂದಂಥ ಸಂದರ್ಭದಲ್ಲಿ ಗಂಟೆ ಹೊಡೀರಿ ಅಂದರೆ ಹೊಡೆದೀವಿ, ದೀಪ ಹಚ್ಚಿರಿ ಅಂದರೆ ಹಚ್ಚಿದ್ದೀವಿ. ನೀವೊಂದು ಕೆಲಸ ಮಾಡಿ, ಬಂಗಾರ ಅಂಗಡಿನ ನೀವು 1 ವರ್ಷ ಬಂದ್ ಮಾಡಿಬಿಡಿ, ನಾವು ಬಂಗಾರನೂ ಖರೀದಿ ಮಾಡಲ್ಲ. ಪೆಟ್ರೋಲ್ ಬೇಕಾದ್ರೆ ನೀವೇನು ಖರೀದಿಗೆ ಕಾರ್ಡ್ ಮಾಡ್ತೀರೋ ಇನ್ನೊಂದು ಮಾಡ್ತೀರೋ ಮಾಡಿಬಿಡಿ, ಅದಕ್ಕೆ ತೊಂದರೆ ಇಲ್ಲ. ಬಟ್ ಈ ಥರ ಒಂದು ವಿಶ್ವಗುರು ಅಂತ ಹೇಳಿದಂಥ ನೀವು, ಈ ರಾಷ್ಟ್ರ ವಿಶ್ವಗುರುವಾಗಿ ಮುಂದುವರಿದಂಥ ರಾಷ್ಟ್ರ ಅಂತ ಹೇಳಿ ಈ ಥರ ಕಡಿವಾಣ ಹಾಕೋದು ಭಾಳ ಬೇಸರ ಆಗುತ್ತೆ. ಇದು ಆಗಬಾರ್ದು. ಬಹುಶಃ ಯಾಕೆ ಹೇಳಿದಾರೋ ಏನು ಅನ್ನೋದನ್ನ ಮುಂದಿನ ದಿವಸದಲ್ಲಿ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ. ವಾಣಿಜ್ಯ ಸಿಲಿಂಡರ್ದು 1,000 ಬೆಲೆ ಮಾಡಿದ್ರು. ಕಾಂಗ್ರೆಸ್ ಪಕ್ಷದಿಂದ ಸ್ಥಳೀಯವಾಗಲಿ ಜಿಲ್ಲಾ ಮಟ್ಟದಾಗ ಎಲ್ಲೂ ಒಂದು ಪ್ರತಿಭಟನೆ ಮಾಡಿಲ್ಲಲ್ಲ ಸರ್? ಇಲ್ಲ, ಅದು ನೋಡೋಣ, ಇನ್ನೂ ಸ್ವಲ್ಪ ಡೀಸೆಲ್ ಪೆಟ್ರೋಲ್ ಮಾಡ್ತಾರಂತ ನಾವು ಕಾಯ್ತಾ ಇದ್ದೀವಿ. ನೋಡೋಣ, ಒಟ್ಟಿಗೆ ಮಾಡಬೇಕಂತ ಕಾಯ್ತಾ ಇದ್ದೀವಿ. ಇಲ್ಲ, ಮಾಡಬೇಕು. ಮೊನ್ನೆನೇ ಹೇಳಿದ್ದೀನಿ, ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀವಿ. ಮಾಡ್ತೀವಿ. ಅದಕ್ಕೆ ಯಾಕಂದ್ರೆ ಈಗ ಡೀಸೆಲ್ ಏನೋ 1-2 ದಿವಸದಲ್ಲಿ ರೈಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡ್ಕೊಂಡು ಮಾಡೋಣ ಅಂತ ಇದ್ದೀವಿ. ಬಟ್ ಏನೇ ಹೇಳಿದ್ರು ಸಹ ನೀಟ್ ಪರೀಕ್ಷೆ ಅದು ಬಹಳ ದುರಂತ. ಇದು ನೋಡಿ, ಎಷ್ಟೋ ಮಕ್ಕಳು ಇವತ್ತು ತಮ್ಮ ಭವಿಷ್ಯವನ್ನು ರೂಪಿಸುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವರಿಗೆ ಈ ಏನು ಲೀಕ್ ಆಗುವಂಥದ್ದು ಏನಿದೆ, ಇದು ನಿಜವಾಗ್ಲೂ ಬಹಳ ಬೇಸರ ಆಗುತ್ತೆ. ಪಾಪ ಅವ್ರ ಭವಿಷ್ಯ ಏನಾಗ್ಬೋದು ಅದು ಯೋಚನೆ ಮಾಡೋಕ್ಕೆ. ಅದಕ್ಕೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅವರಿಗೆಲ್ಲ. ಅಂತ ಮಾಡಿದರೆ ಸರಿಯಾಗತ್ತೆ. ಮಕ್ಕಳ ಭವಿಷ್ಯದಲ್ಲಿ ಯಾರೂ ಆಟ ಆಡುವಂಥ ಪ್ರಶ್ನೆ ಇಲ್ಲ.